ಹಲೋ 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 ಈ ಸುಹಾಸಿನಿ ಯಾಕೆ ಸಡನ್ ಆಗಿ ಫೋನ್ ಕಟ್ ಮಾಡಿದ್ಲು? ಯಾಕೆ ಸುಹಾಸಿನಿ ಟೆನ್ಷನ್ನಲ್ಲಿದೆಯಾ? ಎ ಸಿ ಹಾಕ್ಕೋಬೇಕಾಗಿತ್ತು, ಮನೇಲಿ ಎ ಸಿ ಇದೆಯಲ್ಲ. ಅದು ಸರಿ, ಫೋನ್ನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಅದು ಲೋನ್ ಬೇಕಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ಅದಕ್ಕೆ ನೀನೇನಂದೆ? ಬೇಡ ಅಂತ. ಈ ಲೋನ್ ಬೇಕಾ, ಇನ್ಶೂರೆನ್ಸ್ ಬೇಕಾ ಅಂತ ಕೇಳೋ ಹಾಗೆ ಒಳ್ಳೆತನ ಬೇಕಾ, ಮನುಷ್ಯತ್ವ ಬೇಕಾ ಅಂತ ಕೇಳೋದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆಗ ನಾನು ಸಾಲ ಮಾಡಾದರೂ ನಿಂಗೆ ಕೊಡಿಸ್ತಾ ಇದ್ದೆ. ನಿನ್ನ ಕೈಲಾಗುತ್ತಾ? ಈ ಮನೆಗೆ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು. ಆಗಲ್ವಾ? ಸುಮ್ಮನೆ ಇರು. ನೀನೇ ಮಗು, ನೀನ್ ಮಗುನ ಆಟ ಆಡಿಸ್ತೀಯಾ? ಅಮ್ಮ ನೀನ್ ಸುಮ್ನಿರು, ನಿಂಗೇನು ಗೊತ್ತಾಗಲ್ಲ. ಹಬ್ಬ ದಿನ ಹಬ್ಬ ಮುಗಿಸ್ಕೊಂಡು ಹೋಗು ಅಂದ್ರೆ ಆರ್ತಿ ಅಕ್ಕ ಈಗ್ಲೇ ಹೊರಡ್ತಾ ಇದ್ದಾಳೆ. ನಾನು ಅಲ್ಲೇ ತನಕ ಆದ್ರೂ ನನ್ ಬಂಗಾರ ಮುದ್ದಾಡೋದ್ ಬೇಡ್ವಾ? ಆಯ್ತು ಆಯ್ತು, ಆದ್ಯ ಸಾರ್ಥಕ್ ಬರೋವರೆಗೂ ಎಷ್ಟು ಬೇಕಾದ್ರೂ ಮಗುನ ಆಟ ಆಡ್ಸ. ಅದ್ ಸರಿ, ಎಲ್ರಿ ಇವ್ರಿಬ್ರು ಇನ್ನು ಬಂದೇ ಇಲ್ಲ. ಮಗುನ ಎಷ್ಟೊತ್ತು ಅಂತ ಹೊರಗಡೆ ನಿಲ್ಸ್ಕೊಂಡಿರೋದು? ಇನ್ನೇನ್ ಬರ್ತೀನಿ ಅಂತ ಹೇಳಿದ್ರು ಪ್ರೀ. ಬಂದೇ ಬಿಟ್ರಲ್ಲ. ಸಾರ್ಥಕ್ ಪಾಪ ಪ್ಲೀಸ್ ಅಕ್ಕ ಕೊಡು, ನಂಗೆ ಗೊತ್ತಿಲ್ಲ ಬಂಗಾರ ಕೊಡು. ಕೊಡು ಅಂಜು, ಅಕ್ಕ ಪ್ಲೀಸ್. ಅಂಜು ಕೊಡು ಅಂಜು ಪ್ಲೀಸ್. ಅಮ್ಮ ನಂಗೆ ಗೊತ್ತಿಲ್ಲ ಅಮ್ಮ, ನನ್ ಬಂಗಾರ ಅಂಜು ಬೇಗ. ಸರಿ ಹುಷಾರು. ಆದ್ಯ, ನೀವ್ ವಿಕ್ಕಿ ಅಣ್ಣ ಅಂತ ಚೆನ್ನಾಗ್ ಗೊತ್ತು, ಆಮೇಲೆ ಮಗುನ್ ವಿಚಾರಿಸ್ಕೊ. ಮೊದ್ಲು ನೀನ್ ಹೇಗಿದ್ಯಾ ಅಂತ ಹೇಳು. ನಾನ್ ಚೆನ್ನಾಗಿದ್ದೀನಿ ಚಿಕ್ಕತ್ತೆ. ಚಿಕ್ಕಮ್ಮ, ಆದ್ಯ ಇವತ್ತೆಲ್ಲ ಮಗುನ ಯಾರ ಕೈಗೂ ಕೊಡಲ್ಲ ನೋಡಿ. ಮನೆಯಿಂದ ಬರ್ತಾ ಇದನ್ನ ಹೇಳ್ಕೊಂಬಂದು ಮಗುನ ಹಿಂಗ ಆಟಾಡ್ಸಿನಿ, ಹಂಗ ಆಟಾಡ್ಸಿನಿ, ನನ್ ಕೈಲಂತೂ ಕೊಡೋದೇ ಇಲ್ವಂತೆ. ಈಗ ನೋಡಿ ಬೇಕಾದ್ರೆ ಆದ್ಯ ಮಗು ಕೊಡು ಒಂಚೂರು. ನಾನ್ ಕೊಡಲ್ಲ. ನೀವು ನೋಡೋದು, ಆಟ ಆಡ್ಸೋದು ಏನೇದ್ರು ಮನೆಗೆ ಹೋದ್ಮೇಲೆ. ಬೇಡ ಬಿಡು. ಸಾರ್ಥಕ್, ನಿಮ್ಮನೆಯಲ್ಲೂ ಹೋಮ್ ಮಿನಿಸ್ಟರ್ ನಡೆಯೋದು? ಅಯ್ಯೋ ಚಿಕ್ಕಪ್ಪ, ಅವ್ರದೇ ಅಲ್ವಾ ಸರ್ಕಾರ. ನಾನೀಗ ಒಂದು ಸಂಘ ಕಟ್ಬೇಕು ಅಂತ ಇದೀನಿ. ಅಖಿಲ ಕರ್ನಾಟಕ ನೊಂದ ಗಂಡಂದಿರ ಸಂಘ ಅಂತ. ನಾನೇ ಅಧ್ಯಕ್ಷ, ನೀವೇ ಖಜಾಂಜಿ. ಅಯ್ಯೋ ಬೇಡಪ್ಪ. ಪರವಾಗಿಲ್ಲ ತಗೊಳ್ಳಿ ಚಿಕ್ಕಪ್ಪ. ಮನೆಯಲ್ಲೇ ನನ್ ನಡೆಯೋದಿಲ್ಲ, ಇನ್ನು ಸಂಘದಲ್ಲಿ ನಡೆಯುತ್ತಾ? ರಾಯರೇ, ಗಣೇಶನ ಹಬ್ಬಕ್ಕೆ ನಾವು ವಸೂಲು ಮಾಡ್ತೀವಿ, ಹಬ್ಬ ಎಲ್ಲ ಮಾಡಲ್ಲ ನಾವು. ಏನು, ಗಣಪತಿ ಹಬ್ಬದ ದಿನ ನೀವು ಗಣಪತಿ ಪೂಜೆ ಮಾಡಲ್ವಾ? ಇಲ್ಲ ರಾಯರೇ, ಅದೆಲ್ಲ ನಮ್ಮಲ್ಲಿ ಇಲ್ಲ. ಎಲ್ಲಿಗೆ ಬಂದು ಸಿಗಾಕೊಂಡೆ ನಾನು? ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ರಾಯರೇ ದಯವಿಟ್ಟು ಹೋಗ್ಬೇಡಿ, ಅಣ್ಣ ನಮಗ್ ಬೈತಾರೆ. ಅಲ್ಲಪ್ಪ, ಗಣಪತಿ ಹಬ್ಬದ ದಿನ ನಾನು ಗಣಪತಿ ಕೂರಿಸಿ ಪೂಜೆ ಮಾಡಿ ಹೊರಗಡೆ ಹೋಗಿ 21 ಗಣಪತಿಗಳನ್ನ ದರ್ಶನ ಮಾಡದೆ ಒಂದು ತೊಟ್ಟು ನೀರು ಕುಡಿಯಲ್ಲ. ನಾನು ಗಣಪತಿ ದರ್ಶನ ಮಾಡಬೇಕು, ಹೊರಗೆ ಹೋಗಿ ಬರ್ತೇನೆ. ರಾಯ್ರೆ, ಆಚೆ ಹೋಗ್ಬೇಕಾ? ಏನ್ ಬೇಕು ಹೇಳಿ, ಇಲ್ಲೇ ತರ್ಸನ. ಒಂದಿಷ್ಟು ನೆಮ್ಮದಿ ಬೇಕು, ತಂದ್ಕೊಡಿ. ಯಾಕೆ ರಾಯ್ರೆ, ಏನಾಯ್ತು? ನಾನು ಬಂದಾಗಿಂದ ನೋಡ್ತಾ ಇದ್ದೆ, ನನಗೆ ಮನೆಯಿಂದ ಹೊರಗಡೆ ಕಾಲಿಡಕ್ಕೆ ಬಿಡ್ತಾ ಇಲ್ಲ ನೀವು. ಬೇರೆ ದಿನಗಳ ವಿಚಾರ ಬಿಡಿ, ಇವತ್ತು ಹಬ್ಬ. ಈ ಮನೇಲಂತೂ ಹಬ್ಬ ಆಚರಣೆ ಮಾಡಲ್ಲ. ಅದಕ್ಕೆ ಹೊರಗೋಗಿ ಬರ್ತೀನಿ ಅಂದ್ರೆ ನಿಮ್ಮ ಹುಡುಗರು ಬಿಡ್ತಾ ಇಲ್ಲ. ಯಾರು ಹೇಳಿದ್ರು ಹಬ್ಬ ಮಾಡಲ್ಲ ಅಂತ ರಾಯ್ರೆ? ಹೇಳಿದ್ನಲ್ಲ, ನಿಮ್ಮ ಹುಡುಗರು ಅಂತ. ಇಷ್ಟು ವರ್ಷ ಮಾಡಿರ್ಲಿಲ್ಲ, ಈ ವರ್ಷ ಮಾಡ್ತೀನಿ. ತುಂಬಾ ಒಳ್ಳೇದು ಅಗ್ನಿ. ರಾಯ್ರೆ,
ನಿಮಗೆ ಏನೇನು ಬೇಕು ಅದೆಲ್ಲ ತರಿಸ್ಕೊಳ್ಳಿ. ಗಣಪತಿ ಹಬ್ಬದ ದಿವಸ ಏನು ಬೇಕು? ಒಂದು ಗಣಪತಿ ಬೇಕು, ಗೌರಿ ಬೇಕು. ಅಣ್ಣ, ನಮ್ಮ ಪಕ್ಕದ ಬೀದಿ ಗಜನನ್ ಸೇಟ್ ಇದಾರಲ್ಲ, ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ಪಟ್ ಅಂತ ತಂದು ಕೊಡ್ತಾರೆ. ಗಣಪತಿನ ನೀನು ರೌಡಿಸಮ್ ಮಾಡಿ ಯಾರಿಂದ ಜಬರ್ದಸ್ತಿಯಿಂದ ಕಿತ್ಕೊಂಡ್ಬರೋದಲ್ಲ. ನಾವು ದುಡ್ದಿರೋ ದುಡ್ಡಲ್ಲಿ ಕೊಂಡ್ಕೊಂಬರ್ಬೇಕು. ರಾಯರೇ, ಅವನಿಗೆ ಗೊತ್ತಾಗಲ್ಲ ಬಿಡಿ, ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ. ತಗೋ, ರಾಯರೇ ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿ ಹೋಗಿ. ಓಕೆನಾ ರಾಯರೇ? ನೋಡಗ್ನಿ, ಮನೆ ಅಂದಮೇಲೆ ಹಬ್ಬ ಹರಿದಿನ ಶುಭ ಕಾರ್ಯಗಳು ನಡೀತಾನೆ ಇರಬೇಕು. ಆಗಲೇ ಆ ಮನೆಗೊಂದು ಕಳೆ, ಆ ಭಗವಂತನ ಆಶೀರ್ವಾದನೂ ಇರುತ್ತೆ. ಪಾಪ ಅಮ್ಮ, ನೀನು ನನ್ನಿಂದ ಎಷ್ಟೆಲ್ಲ ಅನುಭವಿಸ್ತಾ ಇದೆಯಾ ಅಲ್ವಾ? ವೈದೇಹಿ, ನಿನ್ನ ಕಷ್ಟದ ಮುಂದೆ ಇದೆಲ್ಲ ಏನೂ ಅಲ್ಲ ಬಿಡ. ವೈದೇಹಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅಮ್ಮ, ಇನ್ಮೇಲೆ ನೀನು ಕುರುಡಿ ಥರ ನಾಟಕ ಆಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂದ್ರೆ ಏನೇ ಅರ್ಥ? ಇನ್ನು ಮುಂದೆ ನಿನ್ನ ಕಣ್ ಕಾಣಲ್ಲ ಅನ್ನೋ ನಾಟಕ ಆಡೋದು ಬೇಡ ಅಂದೆ. ಏನೇ ಹೇಳ್ತಾ ಇದೀಯ ನೀನು? ಏನು ಗೊತ್ತಮ್ಮ, ಇವತ್ತು ಗಣೇಶನ ಹಬ್ಬ, ಎಲ್ರ ಮುಂದೆ ನನಗೆ ಕಣ್ ಕಾಣ್ತಾ ಇದೆ ಅಂತ ಹೇಳ್ಬಿಡಿ. ವೈದೇಹಿ, ನನ್ನ ಕಣ್ ಕಾಣಿಸತ್ತೆ ಅಂದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿನಗೆ? ನನ್ನ ಕಣ್ ಕಾಣಿಸುತ್ತೆ ಅಂದ ತಕ್ಷಣ ನಾನು ನಿನ್ನನ್ನ ಗುರ್ತು ಹಿಡಿಲೇಬೇಕು. ನನ್ನ ಮಗಳು ವೈದೇಹಿ ನೀನೆ ಅಂತ ಎಲ್ರ ಮುಂದೆ ಹೇಳ್ಬೇಕು. ವೇದಾಂತು, ಅಮೂಲ್ಯ ಎಲ್ಲಾರ್ಗು ನೀನೇ ಅವನ್ ತಾಯಿ ಅಂತ ಸತ್ಯ ಗೊತ್ತಾಗತ್ತೆ. ಇದನ್ನೆಲ್ಲ ಎದುರಿಸೋದಕ್ಕೆ ನೀನ್ ರೆಡಿ ಇದೆಯಾ? ನೀನು ಕೂಡ ಎಲ್ಲ ಸತ್ಯನು ಇವತ್ತೇ ಹೇಳ್ಬಿಡ್ತೀಯಾ? ನೀನೇ ವೇದಾಂತನ ತಾಯಿ ಅಂತ ವೇದಾಂತಕ್ಕೆ ಹೇಳ್ತೀನಿ. ಅಪ್ಪ ಗಣೇಶ, ನೀನು ಇವತ್ತು ಮನೆಗೆ ಬರೋ ದಿನ ಎಂತ ಒಳ್ಳೆ ಸುದ್ದಿ ಕೊಟ್ಟೆಪ್ಪ. ವೈದೇಹಿ, ಮಾತಾಡೆ, ಇವತ್ತು ಎಲ್ಲ ಸತ್ಯನೂ ಹೇಳ್ತೀಯಾ? ಅಮ್ಮ, ನಾನು ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ, ಸತ್ಯ ನಾನು ಹೇಳಲ್ಲ, ನನ್ನ ಮಕ್ಳಿಗೆ ಗೊತ್ತಾಗಬೇಕು, ಅವ್ರು ಅದನ್ನು ಹೇಳಬೇಕು ಅಂತ. ಆ ದಿನ ಇವತ್ತೇ ಆಗೋದಾದ್ರೆ ಆಗಲಿ ಬಿಡಿಮ್ಮ, ಇಲ್ಲಾಂದ್ರೆ ನಾಳೆ ನಾಡಿದ್ದು ಇನ್ಯಾವತ್ತು, ಯಾವತ್ತಂದ್ರೆ ಆವಾಗ. ಹಾಗಾದ್ರೆ ನೀನು ಇವತ್ತು ಸತ್ಯ ಹೇಳೋದಿಲ್ವೇನೆ? ಅಮ್ಮ, ಮೊದಲು ನೀನು ಕಣ್ ಬಂದಿರೋ ವಿಷಯನ ಹೇಳು, ಮುಂದಿಂದು ಮುಂದೆ ನೋಡಿದ್ರೆ ಆಯ್ತು. ಆಮೇಲೆ ಏನೇ ಹೇಳೋದು? ನನ್ನ ಕಣ್ ಬಂತು ಅಂದ್ರೆ ಎಲ್ಲ ಸತ್ಯನ ಹೇಳಲೇಬೇಕಲ್ವೇನೆ? ನಿನ್ ಸತ್ಯ, ನನ್ ಸತ್ಯ, ಆ ಸುಹಾಸಿನಿ ಕುತಂತ್ರ ಎಲ್ಲಾನು ಹೇಳ್ಬೇಕಲ್ವಾ? ಗೊತ್ತಿಲ್ಲ. ನೀವು ಹೀಗೆ ಮಾತಾಡಿದ್ರೆ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಬಟ್ ಐಮ್ ಸ್ಟಿಲ್ ಸಾರಿ. ಅಮೂಲ್ಯ, ಅಮೂಲ್ಯ, ಅಮ್ಮ, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ದಯವಿಟ್ಟು ತಗೊಳ್ಳಿ. ಮನೇಲಿ ಎಲ್ಲರಿಗೂ ಹೊಸ ಬಟ್ಟೆ ತಂದಿದ್ದೀನಿ. ಇದು ನಿಮಗೆ ಅಂತಾನೆ ತಂದಿರೋದು. ಅಮ್ಮ, ನಿಮ್ ಮಗನಿಂದ ಗಣೇಶ ಹಬ್ಬಕ್ಕೆ ಗಿಫ್ಟು ಅನ್ಕೊಳ್ಳಿ, ಪ್ಲೀಸ್ ತಗೊಳ್ಳಿ. ತಗೊಳ್ಳಿ. ವೇದಾಂತವ್ರೆ, ಇದು ತುಂಬಾ ಬೆಲೆ ಬಾಳೋದು ಅನ್ಸುತ್ತೆ.
ಬೇಡ. ಅಮ್ಮ, ನೀವು ನನ್ನ ಮಗ ಅಂತ ಕನ್ಸಿಡರ್ ಮಾಡಿದಿರ ತಾನೆ? ಮಗ ಕೊಡೋದಕ್ಕೆ ಬೆಲೆ ಕಟ್ತೀರಾ? ನೀವು ನನ್ನ ಮೇಲೆ ತೋರಿಸೋ ಪ್ರೀತಿ ಇಷ್ಟನಾ? ಅದು ಅಮ್ಮ ಆ ಥರ ಪಮ್ಮಲ್ ಗಿಮ್ಮಲ್ ಎಲ್ಲ ಮಾಡಂಗಿಲ್ಲ, ಪ್ಲೀಸ್ ತಗೊಳ್ಳಿ. ನೀವು ನಮ್ಮ ಮನೆಯವರೆಲ್ಲ ಒಬ್ಬರು. ನೀವು ಎಲ್ಲರ ಥರ ಹೊಸ ಬಟ್ಟೆ ಹಾಕೊಂಡು ನಮ್ಮ ಜೊತೆ ನಿಂತ್ಕೊಳ್ಬೇಕು, ಅದೇ ನನ್ನ ಆಸೆ. ಪ್ಲೀಸ್ ತಗೊಳ್ಳಿ. ಹೂಮ, ವೇದಾಂತ್ ವಸಿಷ್ಠನ್ ಅಮ್ಮ ಅಂದ್ರೆ ಹೇಗಿರ್ಬೇಕು ಹಾಗೆ ಇರ್ಬೇಕು. ಪ್ಲೀಸ್ ತಗೊಳ್ಳಿ. ಅಮ್ಮ, ಇವತ್ತು ಗಣಪತಿ ಹಬ್ಬ, ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಚಂದ ಕಾಣಬೇಕು. ಪ್ಲೀಸ್ ತಗೊಳ್ಳಿ. ಒಂದು ಸಿಂಪಲ್ ಆಗಿ ಸೀರೆ ಕೊಟ್ಟಿದ್ರು ಆಗಿರ್ತಿತ್ತು ಅಲ್ವಾ? ಅಮ್ಮ, ಸುವಾಸಿನಿ ಹತ್ರ ಹೇಗೆ ಡ್ರೆಸ್ ಮಾಡ್ಕೊಳ್ತಾರಲ್ಲ ಹಾಗೆ ಡ್ರೆಸ್ ಮಾಡ್ಕೊಳ್ಬೇಕು. ಪ್ಲೀಸ್ ತಗೊಳ್ಳಿ ಮಾ. ಸರಿ. ಒಂದು ನಿಮಿಷ. ತಗೋಬೇಕಷ್ಟೇ, ತಗೊಳ್ಳಿ. ದಿನೇ ದಿನೇ ಇವ್ದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಈ ಮನೆ ಕೆಲಸದವಳು ನನ್ನ ಥರ ಕಾಣ್ಬೇಕಂತೆ. ಎಷ್ಟು ಅಹಂಕಾರ ಇವಳಿಗೆ. ಇರ್ಲಿ, ದೀಪ ಆರೋದಕ್ಕಿಂತ ಮುಂಚೆ ಜೋರಾಗಿ ಉರಿಯತ್ತಂತೆ. ಎಷ್ಟು ದಿನ ಅಂತ ನಾನು ನೋಡ್ತೀನಿ. ರೆಡಿಯಾಗಿ ಬನ್ನಿ. ಅಕ್ಕ, ನೀನ್ ರೆಡಿನೇ ಆಗಿಲ್ಲ, ಅದೇ ಸೀರೆನಲ್ಲಿ ಇದ್ಯಾ? ಸಾಕು ಕಣೆ, ನಾನು ರೆಡಿ ಇದೀನಲ್ವಾ. ಇದೇ ಸೀರೆಲ್ ಪೂಜೆ ಕೊರಕ್ಕಾಗತ್ತಾ? ಇರು ಬಂದೆ. ಅಕ್ಕ, ಯಾವ ಸಾರಿ ಬೇಕು ಸೆಲೆಕ್ಟ್ ಮಾಡು. ನೋಡಿದ್ದು ಇದು ಬೇಡ ಬಿಡು, ತುಂಬಾ ಡಲ್ ಆಯ್ತು. ಇದು ಕಲರ್ ಬೇಡ ಬಿಡು, ತುಂಬಾ ಸತಿ ಹುಟ್ಟಿದ್ಯಾ. ಇದು ನಾರ್ಮಲ್ ಸ್ಯಾರಿ ತರ ಇದೆ ಅಕ್ಕ, ಬೇಡ. ಪ್ಲೀಸ್ ಕಣೆ ಅಮ್ಮು, ನಂಗಿದೆಲ್ಲ ಬೇಡ. ನಾನು ಯಾರಿಗೋಸ್ಕರ ಈ ಅಲಂಕಾರ ಎಲ್ಲ ಮಾಡ್ಕೊಳ್ಳಿ? ಏನಕ್ಕ ಹಿಂಗೆ ಕೇಳ್ತಿದ್ಯಾ? ವಿಕ್ಕಿ ಬಾವಂಗೋಸ್ಕರ. ನೀನೇ ತಾನೇ ಹೇಳಿದ್ದು ವಿಕ್ಕಿ ಬಾವ ನನ್ನೊಳಗ್ ಸದಾ ಇರ್ತಾರೆ ಅಂತ. ಹಂಗಂದ್ರೆ ಏನ್ ಹೇಳು? ವಿಕ್ಕಿ ಬಾವ ನಿನ್ನ ನೋಡ್ತಿರ್ತಾರೆ ಅಂತ. ನೀನ್ ಹಬ್ಬದ ದಿನ ಬೇಜಾರಲ್ಲಿದ್ರೆ ಬಾವಂಗ್ ಬೇಜಾರಾಗಲ್ವಾ ಹೇಳು? ನನ್ನ ಮನಸ್ಸಲ್ಲಿ ನನ್ನ ತಾಯಿ ಹೇಗಿರ್ಬೋದು ಅಂತ ಸಾಕಷ್ಟು ಊಹೆಗಳನ್ನ ಮಾಡ್ಕೊಂಡಿದ್ದೆ. ವೈಜಯಂತಮ್ಮ ಹಾಗೆ ಇದ್ದಾರೆ. ಎಂದಿಗೂ ಸಾಲದು ನಿನ್ನ ಪ್ರೀತಿಯಮ್ಮ, ನನ್ನ ಪಾಲಿನ ದೇವತೆ ನೀನೇ ಅಮ್ಮ. ಎಂದಿಗೂ ಸಾಲದು ನಿನ್ನ ಅಮ್ಮ ಪ್ರೀತಿಯಮ್ಮ. ಪ್ಲೀಸ್, ಪೂಜೆ ಆದ್ಮೇಲೆ ಅಜ್ಜಿ ಹತ್ರ ದೃಷ್ಟಿ ತೆಗೆಸ್ಕೊಳ್ಳಿ ಆಯ್ತಾ? ನನಗೆ ಈ ಥರದ್ದೆಲ್ಲ ಹಾಕೊಂಡು ರೂಢಿ ಇಲ್ಲ ಪಾಪ. ನೀವು ಪ್ರೀತಿಯಿಂದ ತಂದ್ಕೊಟ್ರಿ, ಬಲವಂತ ಮಾಡಿದ್ರಿ ಅಂತ ಹಾಕೊಂಡೆ. ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಲ್ವಾ? ಹೌದು ಹೌದು, ವೈಜಯಂತಿ ಅವರು ಸಿಂಪಲ್ ಆಗಿರೋದನ್ನೇ ಇಷ್ಟಪಡ್ತಾರೆ. ಇಷ್ಟೆಲ್ಲ ಗ್ರ್ಯಾಂಡ್ ಸೀರೆ ಉಟ್ಕೊಳ್ಳೋದಕ್ಕೆ ಅವ್ರಿಗಿಷ್ಟ ಆಗಲ್ಲ ಅಲ್ವಾ ವೈಜಯಂತಿ ಅವರೇ? ಅಮ್ಮ, ವೈಜಯಂತಿ ಅಮ್ಮ ನಮಗೆ ತೋರಿಸಿರೋ ಪ್ರೀತಿ ಮುಂದೆ ಈ ಸೀರೆ ಬೆಲೆ ತುಂಬಾ ಕಡಿಮೆ. ಅದೇ ಮೋಸ್ಟ್ ಎಕ್ಸ್ಪೆನ್ಸಿವ್. ಅತ್ತೆ, ಹಬ್ಬಕ್ಕೆ ಪ್ರೀತಿಯಿಂದ ಕೊಟ್ಟಿರೋದು, ಎಲ್ಲಾನು ಹಣದಿಂದ ಅಳಿಬಾರ್ದತ್ತೆ. ಅಮ್ಮ,
ನಮ್ಮಮ್ಮನೂ ವೈಜಯಂತಿ ಅಮ್ಮನ ಥರನೇ ಇದ್ರಾ ನೋಡೋಕ್ಕೆ? ಅಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು, ನೀವು ಹೇಗಿದ್ರು ನೋಡಿದ್ದೀರಾ ಅಲ್ವಾ? ನಮ್ಮಮ್ಮನೂ ಹೀಗೆ ಇದ್ರಾ? ಆದ್ಯ, ಮೊದಲು ಪೂಜೆ ಮುಗಿಸಿ ಆಮೇಲೆ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ವೇದಾಂತ್, ಪೂಜೆಗೆ ಟೈಮ್ ಆಗ್ತಾ ಇದೆ, ಶುರು ಮಾಡೋಣವಾ? ಹಾಂ ಶುರು ಮಾಡೋಣ. ಹಾ, ಎಲ್ಲ ರೆಡಿ ಇದೆಯಲ್ಲ? ಅಮ್ಮ ಒಂದು ನಿಮಿಷ. ವೈಜಯಂತಿ ಅಮ್ಮ, ಇವತ್ತು ಪೂಜೆನ ನೀವು ಮಾಡ್ತೀರಾ? ನಾನು ಯಾಕೆ? ಅಮ್ಮ, ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಮನೆ ಸದಸ್ಯರೇ ತಾನೆ, ನೀವೇ ಪೂಜೆ ಮಾಡಿ. ಏನೂ ತಪ್ಪಿಲ್ಲಮ್ಮ, ಇವತ್ತು ನೀವೇ ಪೂಜೆ ಮಾಡಿ. ಹೌದಮ್ಮ, ಪೂಜೆ ತುಂಬ ಪರಿಶುದ್ಧವಾದ ಮನಸ್ಸಿಂದ ಆಗ್ಬೇಕಂತೆ. ನಿಮ್ದು ತುಂಬ ಪ್ಯೂರ್ ಹಾರ್ಟ್, ಅದಕ್ಕೆ ನೀವೇ ಪೂಜೆ ಮಾಡಿ. ನೀನು ಮಾತಿಗೆ ಬಗ್ಗೋ ಆನೆ ಅಲ್ಲ, ಅಂಕುಶ ಹಾಕ್ತಿದ್ರೇನೆ ಬುದ್ಧಿ ಬರೋದು. ಏನ್ ಮಾಡ್ತೀಯ ನೀನು? ಹೊಡಿತೀಯಾ? ಹೊಡಿಯೋದಾ? ನಾನು ನಿಂಗೆ ಹೇಳಿದ್ನ ಹೊಡಿತೀನಿ ಅಂತ ಇಲ್ವಲ್ಲ. ಮತ್ತಿನ್ನೇನ್ ಮಾಡೋದಕ್ಕಾಗತ್ತೆ ನಿನ್ ಕೈ? ಏನು ಮಾಡಕ್ಕಾಗಲ್ಲ. ಸಿನಿ, ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನೋಡು, ನೀನ್ ಏನೇ ಮಾಡಿದ್ರು ನಾನು ನಿನ್ನ ಮಾತನ್ನ ಕೇಳೋದಿಲ್ಲ, ನಾನು ಪೂಜೆಗೆ ಬರೋದಿಲ್ಲ ಅಷ್ಟೇ. ಕೇಳ್ತೀಯ, ಕೇಳಲೇಬೇಕು. ಅಕ್ಕ, ನೀನೇ ಪೂಜೆ ಮಾಡು ಅಂತ ನೀನ್ ಗೋಗರಿತೀಯ ಅಷ್ಟೇ ಅಲ್ಲ, ನೀನು ನನ್ನ ಪಕ್ಕದಲ್ಲೂ ಬಂದು ನಿಂತ್ಕೊ. ಭ್ರಮೆ? ಯಾರಿಗೆ ಭ್ರಮೆ? ಭ್ರಮೆ ಇರೋದು ನಿನಗೆ. ಈ ಮನೆ ಯಜಮಾನಿ ನಾನೇ ಅಂತ. ನಿನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ, ನನ್ನ ಕೈಯಿಂದ ಏನು ಮಾಡಕ್ಕಾಗಲ್ಲ ಅನ್ನೋ ಭ್ರಮೆಯಲ್ಲಿ ನೀನಿರೋದು ಸುಹಾಸಿನಿ. ಸುಮ್ಮನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಏನ್ ಮಾಡಕ್ಕಾಗತ್ತೆ ನಿನ್ ಕೈಲಿ? ನಿನ್ನ ಹತ್ರ ಇಷ್ಟೊತ್ತು ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಈಗ ನೋಡು, ಬರ್ತೀಯ ಬರಲ್ಲ? ಬರ್ತೀನಿ. ಬರೋದಷ್ಟೇ ಅಲ್ಲ, ನಾನು ಪೂಜೆ ಮಾಡಬೇಕು ಅಂತ ನೀನು ಹೇಳಬೇಕು. ನಿನಗೆ ಹೇಳ್ತಾ ಇರುತ್ತೆ. गणपतये नमः। गं गणपतये नमः। जगद सकल जनर मोदलने दैववु इवने गणनाथ। सरिसु इरुळ हरिसु हगलनी पाप विनाश शिवन सुता। ಈಶ್ವರ ಒಂದ್ಸಲ ಸುಬ್ರಹ್ಮಣ್ಯ ಸ್ವಾಮಿಗೆ ಗಣಪತಿಗೆ ಅನಾಥ ಮಗು ಒಂದು ಪರೀಕ್ಷೆ ಇತ್ತು. ಭೂಮಿನ 3 ಸಲ ಸುತ್ತ ಬಂದು ಸುಬ್ರಹ್ಮಣ್ಯ ಸ್ವಾಮಿ ತನ್ನ ವಾಹನ ನಾವಿಲ್ಲ ಹಾಕಿ ಹೊರಟನಂತೆ ಭೂಮಿ ಸುತ್ತುತ್ತಿಗೆ. ಗಣಪತಿ ಏನ್ ಮಾಡಿದ ಗೊತ್ತಾ? ತನ್ನ ತಂದೆ ತಾಯಿ ಸುತ್ತ 3 ಪ್ರದಕ್ಷಿಣೆ ಹಾಕಿ ನಿಂತ್ಕೊಂಡಂತೆ. ಈಶ್ವರ ಕೇಳಿದ್ ನಿಂತ ಏನಪ್ಪ ಇದು?
ಹೇಳಿದಂತೆ ಈ ಭೂಮಿಗೆ ಒಡೆಯ ನೀನು, ನನ್ನ ತಂದೆ ತಾಯಿ, ನಿಮಗಳ ಸುತ್ತ 3 ಪ್ರದಕ್ಷಿಣೆ ಹಾಕಿದ್ರೆ ಈ ಬ್ರಹ್ಮಾಂಡನೇ 3 ಸಲ ಸುತ್ತಾಗೆ ಅಂದಂತೆ. ಒಂದೊಂದು ಗ್ರಂಥ ಒಂದೊಂದು ಥರ ಹೇಳುತ್ತೆ. ಒಂದ್ಸಲ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಇರ್ತಾರೆ. ಆವಾಗ ಅಲ್ಲಿ ಕಾವಲ್ ಕಾಯಕ್ಕೆ ಯಾರೂ ಇರಲ್ಲ. ತಮ್ಮ ಬೆವರಿನಿಂದ ಒಂದು ಮೂರ್ತಿಯನ್ನ ಸೃಷ್ಟಿಸ್ತಾರೆ. ಆ ಮೂರ್ತಿಗೆ ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಯಾರೇ ಬರ್ಲಿ ಒಳಗ್ ಬಿಡಬಾರ್ದು ಅಂತ. ಶಿವ ಬಂದು ಒಳಗ್ ಹೋಗಕ್ ನೋಡಿದ್ರೆ ಆ ಬಾಲಕ ಶಿವನ್ನ ಒಳಗ್ ಬಿಡಲ್ಲ. ಸ್ವಲ್ಪ ಹೊತ್ನಲ್ಲೇ ಪಾರ್ವತಿ ದೇವಿ ಸ್ನಾನ ಮುಗಿಸ್ಕೊಂಡು ಹೊರಗೆ ಬರ್ತಾಳೆ. ತನ್ನ ಬಾಲಕನ್ ನೋಡ್ತಾಳೆ. ರುಂಡ ಒಂದ್ ಕಡೆ ಆಗಿರುತ್ತೆ, ದೇಹ ಒಂದ್ ಕಡೆ ಆಗಿರುತ್ತೆ. ನಂದಿನ್ ಕರೆದು ಉತ್ತರ ದಿಕ್ಕಿಗೆ ಯಾರು ತಲೆ ಹಾಕಿ ಮಲಗಿರ್ತಾರೋ ಅವರು ಶಿರಛೇದನ ಮಾಡ್ಕೊಂಡು ತಗೊಂಡ್ ಬಾ ಅಂತ. ಅಲ್ಲಿ ಉತ್ತರ ದಿಕ್ಕಿಗೆ ಒಂದು ಆನೆ ಮಲಗಿರುತ್ತೆ. ಅದರ ರುಂಡನ ಕತ್ತರಿಸಿ ಶಿವನಿಗೆ ತಂದು ಕೊಡ್ತಾನೆ. ಆಗ ಶಿವ ಬಾಲಕನ್ಗೆ ತಲೆಯನ್ನ ಜೋಡಿಸಿ ಜೀವ ಕೊಡ್ತಾನೆ. ಇನ್ನು ಮುಂದೆ ಯಾವುದೇ ಒಳ್ಳೆ ಕಾರ್ಯ ನಡೆದ್ರು ಮೊದಲನೇ ಪೂಜೆ ನಿನಗೇ ಸಲ್ಬೇಕು ಅಂತ ಶಿವ ವರ ಕೊಡ್ತಾನೆ. ಅಂಜು, ಬೇಗ ಬನ್ನಿ. ಏನ್ರಿ ನೀವು? ಮಧ್ಯಾಹ್ನ ಆಗಿತ್ತು, ಊಟದ ಅಡಿಗೆನೂ ರೆಡಿ ಆಗಿತ್ತು. ಊಟ ಮಾಡೋದ್ಬಿಟ್ಟು ಎಲ್ಲಕ್ಕೆ ಹೋಗಿದ್ರಿ? ಅಯ್ಯೋ ಪರಿ, ನಿನಗೆ ನಾನು ಬೆಳಗ್ಗೆನೆ ಹೇಳಿರ್ಲಿಲ್ವಾ ಇವತ್ತು ನಮ್ಮ ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಡ್ತಾರೆ ಅಂತ? ನಾವು ಆಟೋ ಡ್ರೈವರ್ಗಳೆಲ್ಲ ಸೇರಿ ದುಡ್ಡು ಹಾಕ್ಬಿಟ್ಟು ಇವತ್ತು ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಟ್ಟಿದ್ದೀವಿ. ಪೂಜೆನೂ ಆಯ್ತು, ಪ್ರಸಾದ ಕೊಟ್ಟರು. ತಗೊಳ್ಳಿ ಪ್ರಸಾದ. ಅಚ್ಚರಿಯಪ್ಪ, ಇವತ್ತು ಆಟೋ ಸ್ಟ್ಯಾಂಡ್ ಅಲ್ಲಿ ಏನೋ ಇವೆಂಟ್ ಇತ್ತು ತಾನೆ? ಇವತ್ತು ನಾವು ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿದ್ದೀವಿ. ಅಪ್ಪ, ನಾವು ಹೋಗಿ ಬರೋಣವಾ? ನನ್ಗೂ ಮನೇಲಿ ಇದು ಬೋರ್ ಹೊಡೆದ್ಬಿಟ್ಟಿದೆ. ಮನೇಲಿರಕ್ಕೆ ಯಾಕೆ ಬೇಜಾರು ನಿನ್ಗೆ? ಅಮ್ಮ, ಇಷ್ಟ ದಿನ ಆಗ ನಮ್ಮ ಅಕ್ಕ ನನ್ ಬಂಗಾರ ಇದ್ದ, ನನ್ಗೆ ಹೇಗೋ ಟೈಮ್ ಹೋಗ್ತಿತ್ತು. ಈಗ ನೋಡಿದ್ರೆ ನನ್ ಬಂಗಾರ ಹೊರಟ್ಬಿಟ್ಟಿದ್ದಾನೆ, ನನಗ್ ಟೈಮೇ ಹೋಗಲ್ಲ. ಅವ್ನು ಇವತ್ತಾನೆ ಹೊರಟಿದ್ರು ನನಗೆ ಎಷ್ಟೋ ದಿನ ಆಗಿದೆ ಅನ್ನೋ ತರ ಫೀಲ್ ಆಗ್ತಿದೆ. ಪ್ಲೀಸ್ ಅಪ್ಪ, ಹೋಗ್ ಬರೋಣವಾ? ಆರ್ಕೆಸ್ಟ್ರಾ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೋರಸ್ ಹಾಡೋದಕ್ಕೆ ಸಿಂಗರ್ಸ್ ಕೂಡ ಬರ್ತಾರಂತೆ. ಅದ್ರ ಜೊತೆಗೆ ಈ ಮಿಮಿಕ್ರಿ, ಮೋನೋ ಆಕ್ಟು, ಕಾಮಿಡಿ ಇದೆಲ್ಲ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ನನಗೂ ಗುಂಡಣ್ಣ ಹೋದಾಗ್ಲಿಂದ ತುಂಬಾ ಬೇಜಾರಾಗ್ತಾ ಇದೆ. ಹೌದು ರೀ, ಅವರಿಬ್ರು ಇದ್ದಿದ್ರೆ ನಾವು ಒಂದು ಗಣಪತಿ ತಂದು ಚೆನ್ನಾಗಿ ಪೂಜೆ ಮಾಡ್ಬೋದಾಗಿತ್ತು. ಇದು ಒಂಥರ ಚೆನ್ನಾಗೇ ಇದೆ ರೀ. ಹಬ್ಬದ ದಿನ 21 ಗಣಪತಿನ ನಾವು ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತಂತೆ. ಹೋಗೋಣ ರೀ. ಓ, ಹಾಗಾದ್ರೆ ಊಟ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಬಿಟ್ಟು ಆಮೇಲಿಂದ ನಮ್ಮ ಆಟೋದಲ್ಲೇ ಒಂದ್ ರೌಂಡ್ ಹೋಗಿ ಬಂದ್ಬಿಡೋಣ. ಹಾಗೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ ಅಪ್ಪ. ಅಪ್ಪ, ಪ್ರಸಾದ ಕೊಡಿ, ನಾನೇ ಎಲ್ಲ ತಿನ್ಕೋತೀನಿ, ಆಯ್ತಾ? ರೀ, ಅಡುಗೆ ರೆಡಿ ಇದೆ, ಬನ್ನಿ. ಅಮ್ಮ, ವೈದೇಹಿ ಮನೆಗೆ ಬಂದು 1 ವರ್ಷ ಆಯ್ತು. ಆದ್ರೂ ಅವಳು ಇನ್ನೂ ಸತ್ಯ ಹೇಳಿಲ್ಲ. ಯಾಕೆ? ದಿನ ಬೆಳಗಾದ್ರೆ ವೇದಾಂತ್ ಕಣ್ಮುಂದೆನೆ ಓಡಾಡ್ಕೊಂಡಿರ್ತಾಳೆ. ಆದ್ರೂ ಸತ್ಯ ಹೇಳಿಲ್ಲ. ಯಾಕೆ? ಭಯ, ಜೀವದ ಮೇಲೆ ಭಯ. ನನ್ನ ಮಕ್ಕಳಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ. ನಿಮಗೆ ಕಣ್ಣು ಬಂದಿದೆ ಅಂತ ತುಂಬಾ ಖುಷಿಯಾಗಿರ್ಬೇಕಲ್ವಾ? ಆದ್ರೆ ಕಣ್ಣು ಹೇಗ್ ಹೋಯ್ತು ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಪಾಪ, ನಿನ್ನ ಮಗನಿಂದಾನೇ ನಿನ್ನ ಕಣ್ಣು ಹೋಯ್ತು. ನಿನ್ನ ಮುದ್ದಿನ ಮಗಳು ವೈದೇಹಿ ಒಂದು ದಿನಾನೇ ಸತ್ಯ ಹೇಳ್ಬಿಡ್ತೀನಿ ಅಂತ ಹಾರಾಡ್ತಾ ಇದ್ಲು. ಆಮೇಲೆ ಅವಳ ಬಾಲನೂ ಕಟ್ ಮಾಡಿದೆ. ನಿನ್ನ ಧ್ರುವ, ವೈಜಯಂತಿನೇ ನನ್ನ ಅಮ್ಮ ವೈದೇಹಿ ಅನ್ನೋ ಸತ್ಯನ ತಿಳ್ಕೊಂಡ. ಏನಾಯ್ತು? ಅವನು ವೀಲ್ ಚೇರ್ನಲ್ಲಿ ಓಡಾಡೋ ಹಾಗಾಯ್ತು. ಪಾಪ, ಯಾರು ಏನ್ ಮಾಡಿದ್ರೋ ಏನು, ಅವನ್ಗೆ ಹಾಗಾಗ್ಬಾರ್ದಾಗಿತ್ತು. ಅಂದ್ರೆ ಧ್ರುವನಿಗೆ? ನಾನೇನು ಮಾಡಿಲ್ಲಪ್ಪ.
ಅಯ್ಯೋ ಅಮ್ಮ, ನನ್ನ ಮೇಲೆ ಸಂಶಯ ಪಡ್ತೀಯಾ? ನಾನು ನಿನ್ ಮಗಳೇ ಅಲ್ವಾ? ಹಾ, ಇನ್ನು ಅನುಮಾನ ಪಡ್ಬೇಡ. ಆದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗ್ ಬಿದ್ದಿರು. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನನ್ನ ಸಾಯಿಸ್ತೀಯಾ? ಏ, ನಿನ್ನ ಹೆತ್ತ ತಾಯಿನೇ ಸಾಯಿಸ್ತೀನಿ ನೀನು. ರಾಕ್ಷಸಿ ಕಡೆ ನೀನು. ನಿನಗೆ ಎದೆ ಹಾಲು ಕೊಟ್ಟು ಜೀವನ ಕೊಟ್ಟಿದ್ದೀನಿ. ಈಗ ತಾಯಿನೇ ಸಾಯಿಸ್ತೀನಿ ಅಂತ ಹೇಳ್ತೀಯ? ಸಮಯ ಬಂದ್ರೆ ನಾನು ಅದನ್ನ ಮಾಡೋದಕ್ಕೂ ರೆಡಿ. ಆದ್ರೆ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಜೀವದ ಬಗ್ಗೆ ನೀನ್ ಕೇರ್ ಮಾಡಲ್ಲ ಅಂತ. ಯಾಕೆಂದ್ರೆ ನೀನು ಬಿದ್ದು ಹೋಗೋ ಮರ ಅನ್ನೋದು ನಿನಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಪಾಪ ನಿನಗೆ ಆಸೆ ನಿನ್ನ ಮಗಳು ವೈದೇಹಿ ಈ ಮನೆ ಆಸ್ತಿ, ಐಶ್ವರ್ಯ, ಸುಖ ಸಂಪತ್ತು, ಮಕ್ಕಳ ಪ್ರೀತಿ ಎಲ್ಲ ಅನುಭವಿಸ್ಬೇಕು ಅಂತ. ಅದಕ್ಕೆ ವೇದಾಂತ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ಯಾ. ಆದ್ರೆ ಒಂದ್ ಸಿಂಪಲ್ ಲಾಜಿಕ್ ನ ಮಿಸ್ ಮಾಡ್ಬಿಟ್ಟಿಯಲ್ಲ ಮುದುಕಿ. ನೀನ್ ಹೇಳದ್ಮೇಲೆ ಅದನ್ನೆಲ್ಲ ಅನುಭವಿಸೋದಕ್ಕೆ ಆ ವೈದೇಹಿ ಬದುಕಿರ್ಬೇಕಲ್ಲ. ಅದಕ್ಕೆ ಶಾಕ್ ಆದ್ರೆ ಹೇಗೆ? ಈಗ ಹೇಳು, ಸತ್ಯ ಹೇಳ್ತೀಯಾ? ಇಲ್ಲ, ಹೇಳಲ್ಲ. ನೀನು ಹೇಳಿದಾಗೆ ನಾನು ಕೇಳ್ತೀನಿ. ಗುಡ್. ಸುಹಾಸಿನಿ, ನೀನ್ ಚಾಪೆ ಕೆಳಗಡೆ ಕೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ. ಎಷ್ಟೇ ಆಗ್ಲಿ ನಾನು ನಿನ್ನ ಅಮ್ಮ ಕಡೆ. ನೀನ್ ಏನೇ ಮಾಡಿದ್ರು ಅದಕ್ಕಿಂತ ಒಂದು ಕೈ ಮೇಲೆ ಇರುತ್ತೆ. ನನಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು, ಮೋಸ ಮಾಡೇ ಗೆಲ್ಲಬೇಕು. ಇನ್ನು ಶುರುವು ಅಮ್ಮ ಮಗಳ ಆಟ. ನೋಡ್ತಾ ಇರು. ನಿನಗೆ 7 ಕೆರೆ ನೀರು ಕುಡಿಸಿ ನೀನ್ ಮಾಡಿರೋ ತಪ್ಪಿಗೆಲ್ಲ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನಾನು ವೈದ್ಯಂತಿದೆ ಅಲ್ಲ. ದೇವರೇ, ನಾನು ಮಾಡಿದ್ದ ನಾಟಕಕ್ಕೆ ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ಎಷ್ಟು ವರ್ಷದಲ್ಲಿ ನಾನು ನಿನ್ನನ್ನು ಏನನ್ನೂ ಕೇಳ್ಕೊಳ್ಳಿಲ್ಲಪ್ಪ. ನೀನು ನನಗೆಲ್ಲ ಕೊಟ್ಟಿದ್ದೀಯ. ಆದ್ರೆ ಈಗ ನಾನು ನೀನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಸುಹಾಸಿನಿ ಮಾಡ್ತಾ ಇರೋ ಅನ್ಯಾಯಕ್ಕೆ ತೆರೆ ಹಾಕಲೇಬೇಕಪ್ಪ. ನನಗೆ 2 ಮಕ್ಕಳು, 2 ಒಂದೇ ಹಾಲು ಕುಡಿಸ್ದೆ, ಒಂದೇ ಸಂಸ್ಕಾರ ಕೊಟ್ಟೆ. ಆದ್ರೆ ನಾನು ಹೆತ್ತ ಮಗಳು ಹೆತ್ತ ತಾಯಿನೇ ಕೊಲ್ತೀನಿ ಅಂತ ಹೇಳ್ತಾಳಲ್ಲಪ್ಪ. ಇಲ್ಲ, ನಾನೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲಪ್ಪ. ನನ್ನ ಕರುಳು ಚುರ್ರನಲ್ವ. ನಾನು ಅವಳಿಗೆ ಅವಳು ಮಾಡ್ತಾ ಇರೋ ಅನ್ಯಾಯಕ್ಕೆ, ಅವಳು ಆಡ್ತಾ ಇರೋ ಆಟಕ್ಕೆ ತೆರೆ ಹಾಕಲೇಬೇಕು. ಅವಳಿಗೆ ಹೆದರ್ಕೊಂಡಾಗೆ ನಾನು ನಟಿಸ್ತಾ ಅವಳು ಹೇಳಿದಾಗೆ ಕೇಳ್ಕೊಂಡು ಅವಳಿಗೆ ಬುದ್ಧಿ ಕಲಿಸ್ತೀನಿ. ನಾನು ವೈದೇಹಿ ಪರವಾಗಿ ನಿಂತ್ಕೊಳ್ತೀನಿ. ಸುಹಾಸಿನಿಗೆ ಪಾಠ ಕಲಿಸ್ಲೇಬೇಕಪ್ಪ. ಅದಕ್ಕೆ ನೀನೇ ನನಗೆ ಆಶೀರ್ವಾದ ಮಾಡಬೇಕು. ಅಗ್ನಿ, ಯಾಕೀಗ ಮಾತಾಡ್ತಿದ್ಯಾ? ನಿಮ್ಗೆ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಬೇಕಾ? ಅಗ್ನಿ, ನೀನ್ ನನಗೆ ಮಾಡಿರೋ ಅನ್ಯಾಯಕ್ಕೆ ಮರ್ಯಾದೆ ಕೊಟ್ಟೆ ಮಾತಾಡ್ಬೇಕು. ನನ್ನ ಕುಟುಂಬ ಸರ್ವನಾಶ ಮಾಡಿದವನು ನೀನು. ನಿಮ್ಗೆ ಮರ್ಯಾದೆ ಬೇರೆ ಕೊಡ್ಬೇಕಾ?
ಏನ್ ಮಾತಾಡ್ತಿದ್ಯಾ ಅಗ್ನಿ? ನಾನು ನಿನ್ ಕುಟುಂಬನ ಯಾಕೆ ಸರ್ವನಾಶ ಮಾಡಬೇಕು? ಅಲ್ಲ, ನನಗೂ ನಿನಗೂ ಏನ್ ಸಂಬಂಧ? ಸಂಬಂಧ ಇರೋದಕ್ಕೆ ನೀನಿನ್ನೂ ಇಲ್ಲೇ ಇರೋದು. ಇಲ್ಲ ಅಂದಿದ್ರೆ ನೋಡು, ನನಗೆ ನಿನ್ ಮೇಲೆ ಇರೋ ಕೋಪಕ್ಕೆ ಸಾಯಿಸ್ಬೇಕು ಅನಿಸ್ತಿದೆ. ಏನ್ ಹೇಳ್ತಿದ್ದೆ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಆಯಾಸ ಮಾಡ್ಕೊಂಬೇಡ. ನೀನ್ ರೂಮ್ಗೆ ಹೋಗಿ ರೆಸ್ಟ್ ಮಾಡು. ನೀನ್ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ಇನ್ನೂ ಇಲ್ಲೇ ಇರ್ಬೇಕಾ? ನಾನು ಒಂದು ಕ್ಷಣನೂ ಇಲ್ಲಿರಲ್ಲ. ಹಠ ಮಾಡಬೇಡ, ಮರ್ಯಾದಿಂದ ರೂಮ್ಗೆ ಹೋಗು. ಇನ್ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಒಂದು ಕ್ಷಣನೂ ಇರಲ್ಲ. ಸಂಖ್ಯೆಪುರಕ್ಕೆ ಮತ್ತೆ ವಾಪಸ್ ಹೋಗ್ತೇನೆ. ಬಿಡ್ರೋ. ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಅಣ್ಣ.